Watch full episodes on Jio Hotstar. ಬೇಗ ಮಾಡು. ತಗೋರಿಯಪ್ಪ ಗರಮ ಗರಮ ಟೀ. ಸರ್ 100% ಪಕ್ಕ ಇನ್ಫಾರ್ಮೇಶನ್ ಇದೆ. ಕುತ್ಪುರಿ ನಗರದಲ್ಲಿ ಕೆಲವರು ಅಪರಾಧ ಮಾಡಬೇಕು ಅಂತಾನೆ ಬರ್ತಾ ಇದಾರೆ. ನೀವು ಮೊದಲು ನನ್ನ ಹಿಡ್ಕೋತೀರಾ? ಅದಕ್ಕೆ ನಾನೇ ಬಂದು ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ನೀವು ನನ್ನ ಮಾತ್ರ ಹಿಡ್ಕೋಬೇಡಿ. ನನ್ನ ಏರಿಯಾದಲ್ಲಿ ನನ್ನ ಬಿಟ್ಟು ಬೇರೆ ಇನ್ಯಾರು ಕಳ್ತನ ಮಾಡ್ತಾರೆ? ಖಂಡಿತ ನನಗೆ ಇಷ್ಟನೇ ಇಲ್ಲ. ಡೋಂಟ್ ವರಿ ಜಾನ್, ನಂಗೆ ಸ್ವಲ್ಪ ಯೋಚನೆ ಮಾಡಕ್ ಬಿಡು. ಅವ್ರು ಇದಕ್ಕಿಂತ ಮೊದಲು ಎಲ್ಲಿ ಕಳ್ತನ ಮಾಡಿದ್ರು ಅವರು? ನೀನೇನ್ ಯೋಚನೆ ಮಾಡ್ತೀಯಾ? ನಿನ್ ಹತ್ರ ಅಷ್ಟೊಂದು ತಲೆ ಇದ್ಯಾ? ನೀನು ಚಿಕ್ಕ ಹುಡುಗರ ಹಾಗೆ ಬರೀ ಮಾತಾಡ್ತೀಯಾ, ಮುದ್ದಾಗಿ ಮಾತಾಡ್ತೀಯಾ. ಯೋಚನೆ ಮಾಡೋ ಕೆಲ್ಸನ ಬಟ್ಲುಗೆ ಕೊಟ್ಬಿಡು. ಇದೇನ ಮಾತಾಡ್ತಿದ್ಯಾ ನೀನು? ಸರಿಯಾಗಿ ಹೇಳ್ತಾ ಇದ್ದೀನಿ. ತಲೆ ಓಡಿಸ್ಬೇಕಾದ್ರೆ ಆಗ ನೀನ್ ಎಲ್ಲಿದ್ದೋ ಏನೋ ಯಾರು ಗೊತ್ತು. ಇನ್ನೆಲ್ಲಿದ್ದ? ಇಲ್ಲೇ ಕುಂತ್ಕೊಂಡು ಸಮೋಸ ತಿನ್ಲಿಕ್ಕತ್ತಿದ್ದ. ಬಾಯ್ ಬಿಟ್ಕೊಂಡಿರಿ. ನನ್ನ ಸ್ನೇಹಿತನ ಬಗ್ಗೆ ತಮಾಷೆ ಮಾಡಕ್ ಹೋಗ್ಬೇಡಿ ನೀವು. ಅಂತದೇನೂ ಇಲ್ಲ. ಚಿಂಗಂ ಸರ್ ಕಾಲ್. ಹಲೋ ಹಲೋ ಬೋಟು, ಪತ್ಲು ಎಲ್ಲಿದ್ದಾರೆ? ಅವನ ಬೇಗ ಕರ್ಕೊಂಡ್ ಬಂದ್ಬಿಡು, ಅರ್ಜೆಂಟ್ ಕೆಲಸ ಇದೆ. ಆತರ ಏನು ಅನ್ಕೋಬೇಡಿ, ನಮ್ಮ ಮೋಟು ಒಬ್ನೇ ಎಲ್ಲ ನೋಡ್ಕೊತಾನೆ. ನಾನೆಲ್ಲ ನೋಡ್ಕೋತೀನಿ ಚಿಂಗಂ ಸರ್. ಡೋಂಟ್ ವರಿ, ನಾನು ಈಗಲೇ ಬರ್ತೀನಿ ಅಲ್ಲಿಗೆ. ಅಯ್ಯೋ ಅಯ್ಯಯ್ಯೋ ಅಯ್ಯಮ್ಮ. ಅರೆ ಏನಾಯ್ತು ನಿಮ್ಗೆ? ಅರೆ ಅಣ್ಣ, ನಿನ್ಗೆ ಕಣ್ಣಿಗೆ ಕಾಣಿಸ್ತಿಲ್ಲ. ನಾನೆಲ್ಲ ಕಳ್ಕೊಂಡು ಬರ್ಬಾದ್ಗೆ ಆಗ್ಬಿಟ್ಟಿದ್ದೇನೆ. ನನ್ನ ಅಂಗಡಿ ಲೂಟಿ ಮಾಡಿ ರೆಡ್ ಕಾರಲ್ಲಿ ಹೋಗ್ಬಿಟ್ರು. ನಾನೆಲ್ಲ ಕಳ್ಕೊಂಡ್ಬಿಟ್ಟೆ ಅಣ್ಣ. ಅಯ್ಯಮ್ಮ. ಅಯ್ಯೋ, ಇಲ್ಲಿ ತಪ್ಪಿಸ್ಕೊಂಡು ಹೋಗೋದಕ್ಕೆ 2 ರಸ್ತೆ ಇದೆ. ಒಂದನೇದು ಜನಗಳಿರುವಂತ ದಾರಿ, ಅದು ಬ್ರಿಡ್ಜ್ ಕಡೆಯಿಂದ ಹೋಗುತ್ತೆ. 2ನೇದು ಹೈವೇ ಇಂದ ಹೋಗೋ ದಾರಿ, ಅದು ತುಂಬಾ ಖಾಲಿಯಾಗಿರುತ್ತೆ. ಪತ್ಲು ಇದ್ದಿದ್ರೆ ಅವ್ನು ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾ ಇದ್ದ ಆ ಕಳ್ಳ ಯಾವ ಕಡೆ ಹೋದ ಅಂತ. ಸರಿ ಬಿಡಿ, ನೋಡೋಣ. ನಮ್ ಪತ್ಲು ಅಕಸ್ಮಾತ್ ಇಲ್ಲಿದ್ರೆ ಏನ್ ಯೋಚನೆ ಮಾಡ್ತಾ ಇದ್ದ ಅಂತ. ಮೋಟು, ಏನು ಮಾಡ್ತಾ ಇದೆಯಾ ಇಲ್ಲಿ? ನಾನು ಪತ್ಲು ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ಪತ್ಲು ಏನಾದ್ರೂ ಇಲ್ಲಿದ್ರೆ ಏನ್ ಯೋಚನೆ ಮಾಡ್ತಿದ್ದ ಅಂತ. ಏನು ಯೋಚನೆ ಮಾಡ್ತಾ ಇದ್ದ? ಐಡಿಯಾ. ಅಯ್ಯಮ್ಮ, ಮೋಟು ಬಲ್ಬು ಈಗ ಫ್ಯೂಸ್ ಆಗ್ತಾ ಇದೆ. ನನಗೆ ಗೊತ್ತಿಲ್ಲ ಮೋಟು, ನೀನು ಏನಂತ ಐಡಿಯಾ ಕೊಡ್ತೀಯ ಅಂತ. ಕೊಡು, ಬೇಗ ಬೇಗ ಐಡಿಯಾ ಕೊಡು. ಪತ್ಲು ಏನ್ ಯೋಚನೆ ಮಾಡ್ತಾನೋ ಅದೇ ಐಡಿಯಾ ಕೊಡ್ತೀನಿ ನಾನೀಗ. ಅವನು ಜನಗಳು ಓಡಾಡೋ ರಸ್ತೆ ಕಡೆಯಿಂದಾನೇ ಓಡೋಗಿದ್ದಾನೆ. ಆದ್ರೆ ಅವನು ಜನಗಳಿರುವಂತ ರಸ್ತೆ ಮೇಲೆ ಯಾಕೆ ಹೋಗ್ತಾನೆ? ಅಲ್ಲಿ ಜನಗಳು ಜಾಸ್ತಿ ಇರ್ತಾರೆ, ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಅರೆ ಟ್ರಾಫಿಕ್ ಅಲ್ಲಿ ನಾವು ಕೂಡ ಸಿಕ್ಕಾಕೊಂಡ್ಬಿಡ್ತೀವಿ. ನಾವು ಅವನ್ನ ಚೇಸ್ ಮಾಡಕ್ ಆಗೋದಿಲ್ಲ. ಅವನು ಜನಗಳ ಗುಂಪಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಬನ್ನಿ ಬೇಗ ಹೋಗೋಣ. ಮೋಟು, ಈಗೇನ್ ಮಾಡೋದು? ಓಹೋ ಚಿಂಗಂ ಸರ್, ಅಲ್ಲಿದೆ ನೋಡಿ ರೆಡ್ ಕಾರು. ನಾನು ಹೋಗಿ ಆ ಕಳ್ಳನ ಈಗಲೇ ಹಿಡ್ಕೊಂಡ್ಬಿಡ್ತೀನಿ. ಏನಪ್ಪ ಇದು? ಮೋಟು ಇವನು ನನ್ನ ಹಿಡಿಯೋಕ್ ಬರ್ತಾ ಇದ್ದಾನೆ. ಮೋಟು, ನೀ ಎಲ್ಲಿದೆಯಾ? ಟ್ರಾಫಿಕ್ ಇರೋ ಬ್ರಿಡ್ಜ್ ಹತ್ರ ಇದ್ದೀನಿ, ಬೇಗ ಬಂದ್ಬಿಡು. ಅಯ್ಯೋ ದೇವ್ರೆ, ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗಬೇಕು. ನಿಂತ್ಕೊಳ್ಳಲ್ಲ. ಮೋಟು ಸ್ಟಾಪ್. ಇವಾಗ ಬಿದ್ದೋಗ. ನನಗೆ ಬರ್ತೀನೋ? ತಗೋ 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 ಹೋಗು ಸಾಯಿ ಗಾಡಿಯಿಂದ. ಅಯ್ಯಮ್ಮ,
ಚಿಂಗನ್ ಕೈಯಿಂದ ಸಿಕ್ಕಾಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಅಯ್ಯಮ್ಮ ಪತಲು, ಇವತ್ತು ನಮ್ಮ ಮೋಟು ನೀನ್ ಯೋಚನೆ ಮಾಡ್ತೀಯಲ್ಲ, ಅದ್ರ ಯೋಚನೆ ಮಾಡಿ ಒಂದು ಒಳ್ಳೆ ಐಡಿಯಾ ಕೊಡ್ಬಿಟ. ಅದ್ರಲ್ಲಿ ಪ್ರೂವ್ ಮಾಡಿ ತೋರ್ಸ್ಬಿಟ ನಾನು ಐಡಿಯಾ ಕೊಡ್ತೀನಿ ಅನ್ನೋದನ್ನ. ವಾ ಮೋಟು ವಾ, ನೀನು ಸಖತ್ ಅದ್ಭುತ ಕಣ. ವೆರಿ ಗುಡ್ ಮೋಟು. ಚಿಂಗಂ ಸರ್. ಅಯ್ಯಮ್ಮ ಮೋಟು, ಕಮ್ ಫಾಸ್ಟ್, ಇಷ್ಟು ಅರ್ಜೆಂಟ್. ಓಕೆ ಚಿಂಗಂ ಸರ್. ಅರೆ ಏನಾಯ್ತು ಸರ್? ಚಿಂಗಂ ಸರ್, ಯಾಕಷ್ಟೊಂದು ಅರ್ಜೆಂಟ್ ಎಲ್ಲ ನಾನು ಕರೆದಿದ್ದು? ಪಕ್ಕದೂರ್ಗೆ ಹೋಗಿದ್ದಾನೆ ಯಾವ್ದೋ ಕೆಲ್ಸದ ಮೇಲೆ, ಅದಕ್ಕೋಸ್ಕರ ನಾನು ಒಬ್ಬನೇ ಬಂದ್ಬಿಟ್ಟೆ ಇಲ್ಲಿಗೆ. ಏನಾಯ್ತು? ನ್ಯೂ ಬ್ರಿಡ್ಜ್ ಹತ್ರ ಚೀಫ್ ಮಿನಿಸ್ಟರ್ ಬರ್ತಾ ಇದ್ದಾರೆ ಅಂತ ಮೆಸೇಜ್ ಬಂದಿದೆ. ಹಾಗೆ ನನಗೊಂದು ಮೆಸೇಜ್ ಬಂತು, ಅವ್ರನ್ನ ಆದಷ್ಟು ಬೇಗ ಕಿಡ್ನಾಪ್ ಮಾಡ್ತಾರೆ ಅಂತ. ಹಾಗೇನೆ ಅಲ್ಲಿ ಮೂಲೆಗೂ ಪೊಲೀಸ್ನವರು ಅರೇಂಜ್ ಆಗ್ಬಿಟ್ಟಿದ್ದಾರೆ. ಆದ್ರೂ ಆ ಕಿಡ್ನಾಪರ್ ಬಬ್ಬರು ಬಹಳ ಕಾನ್ಫಿಡೆಂಟ್ ಆಗಿದ್ದಾನೆ, ಯಾಕಂದ್ರೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಆದ್ರೂ ನನಗೇನು ಅರ್ಥ ಆಗ್ತಿಲ್ಲ, ಆ ಕಿಡ್ನಾಪರು ಯಾವ ಡೈರೆಕ್ಷನ್ ಅಲ್ಲಿ ಬರ್ತಾನೆ ಅನ್ನೋದು. ನಪ್ಪತ್ತು ಇದ್ದಿದ್ರೆ ಏನಾದ್ರು ಒಂದು ಒಳ್ಳೆ ಐಡಿಯಾ ಕೊಡ್ತಾ ಇದ್ದ. ಒಂದ್ ನಿಮಿಷ ಇರಿ ಸರ್. ನೀನು ಹಾರ್ಕೊಂಡು ಈ ಜಾಗದಿಂದ ಆ ಜಾಗಕ್ಕೆ ಯಾಕೆ ಹೋಗ್ತಾ ಇದೆಯಾ ಮೋಟು? ನಾನು ಪತ್ಲು ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ, ಅವನ್ ಏನ್ ಯೋಚನೆ ಮಾಡ್ತಾನೆ ಅನ್ನೋದನ್ನ. ಹತ್ತು ನೀನ್ ಟ್ಯೂಬ್ಲೈಟ್ ಆನ್ ಆಗೋದು. ಮೋಟು, ಬಲ್ಬು ಆಫ್ ಆಗ್ತಾ ಇದೆ. ಆಕಾಶದಿಂದ ಬರ್ತಾ ಇದ್ದಾನೆ. ಆಕಾಶದಿಂದ ಅದ್ ಹೆಂಗ್ ಬಂದ್ಬಿಡ್ತಾನ ಅವನು? ಆಕಾಶದಿಂದ ಯಾರು ಬರಕ್ ಸಾಧ್ಯನೇ ಇಲ್ಲ, ಅದು ಫ್ಲೈಯಿಂಗ್ ಝೋನು. ಆಕಾಶದಿಂದ ಪ್ಲೈನ್ ಕೂಡ ಅಲ್ಲಿಗೆ ಹೋಗಕ್ ಸಾಧ್ಯನೇ ಇಲ್ಲ. ಅವನು ಪ್ಯಾರಾಗ್ಲೈಡಿಂಗ್ ಮಾಡ್ಕೊಂಡು ಇಲ್ಲಿಗೆ ಬರ್ತಾನೆ. ನಾನ್ ಇಲ್ಲಿಗೆ ಬರ್ತಿದ್ದಾಗೆ ಡಾಕ್ಟರ್ ಜಟ್ಕಾಗೆ ಫೋನ್ ಮಾಡಿ ಇಲ್ಲಿಗೆ ಬರಕ್ ಹೇಳಿದ್ದೀನಿ. ಅವ್ರು ಬರ್ತಾ ಇರ್ಬೋದು. ನನ್ನ ಜೀವನಗಳೇ ಮೋಟು, ಏನಪ್ಪ ಅಷ್ಟು ಅರ್ಜೆಂಟ್ ಆಗಿ ನನ್ನ ಬರಕ್ ಹೇಳಿದ ಇಲ್ಲಿಗೆ? ಅಯ್ಯೋ ಅದೆಲ್ಲ ಬಿಟ್ಬಿಡಿ ಡಾಕ್ಟರ್, ಮೊದಲು ನನ್ ಮಾತು ಹೇಳಿ, ನಿಮ್ಮ ಹತ್ರ ಜೆಟ್ ಪ್ಯಾಕ್ ಇದೆಯಾ ಅಂತ. ಇದಾಗಳಿ ನನ್ನ ಕಾರಲ್ಲಿ ಇದೆ, ಇವತ್ತು ತಗೊಂಬರ್ತೇನೆ. ಬನ್ನಿ ಚಿಕ್ಕಪ್ ಸರ್. ಓಕೆ, ನನ್ನ ಜೀವನಗಳೇ ಮೋಟು, ತಗೊಳಪ್ಪ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಅಯ್ಯಮ್ಮ ಮೋಟು, ನೀನು ಇವತ್ತು ನಮ್ಮ ಪತ್ಲು ತರ ಯೋಚನೆ ಮಾಡ್ತಾ ಇದೀಯಾ? ಅಯ್ಯಮ್ಮ ಓಕೆ, ನಾನು ಈಗಲೇ ಬರ್ಬಿಡ್ತೀನಿ. ಅಯ್ಯಮ್ಮ, ನೀನು ಮೋಟು ಕರೆಕ್ಟ್ ಆಗಿ ಹೇಳಿದ್ದೆ. ಅವನು ಬೈಯರ್ ಬಂದಿದ್ದಂತೆ, ಚೀಫ್ ಮಿನಿಸ್ಟರ್ ಹಾಗೆ ಎತ್ತಾಕೊಂಡು ಹೋಗ್ಬಿಟ್ನಂತೆ. ವೈ ಫಿಯರ್ ವೆನ್ ಮೋಟು ಇಸ್ ಹಿಯರ್. ಇದು ನನ್ನ ಡೈಲಾಗು. ಸಾರಿ ಚಿಕ್ಕಮ್ ಸರ್, ನನ್ಗೀಗ ಅರ್ಜೆಂಟ್ ಆಗಿ ಒಂದು ಹಗ್ಗ ಬೇಕು ಅಷ್ಟೇನೆ. ತಗೊಳಪ್ಪ. ನನ್ನ ಹಿಂದೆ ಪೊಲೀಸರು ಬರ್ತಾ ಇರ್ತಾರೆ ಈಗ. ಪೊಲೀಸರನ್ನ ಏನು ಮಾಡ್ಕೊಳಕ್ಕಾಗಲ್ಲ. ಬಿಡು ನನ್ನ ಬಿಡು. ಇಷ್ಟು ಕೇಳ್ಕೊತಾ ಇದೀಯ ಅಂದ್ರೆ ಬಿಟ್ಟೇ ಬಿಡ್ತೀನಿ ನೋಡಿ ಈಗ. ಅಯ್ಯೋ ಕಾಪಾಡಿ ಅಯ್ಯೋ. ವ್ಯಾನ್ಗೆ ಹಾಕ್ರೋ ಅವನನ್ನ. ಅಯ್ಯಯ್ಯೋ, ಬಿಟ್ಬಿಡಿ ಕಾಪಾಡಿ. ಅಯ್ಯಪ್ಪ, ಗೆಳೆಯ ಮೋಟು ಇದೇನಪ್ಪ ಇದು? ಬಿಟ್ಬಿಡಿ ನನ್ನ, ಬಿಟ್ಬಿಡಿ. ಗಾಡಿ ಮೇಲೆ ಯಾರು ಬಂದ್ರು? ಹೋಗ್ ನೋಡ್ರ. ಯಾರ ನೀನು? ಈಗ್ಲೇ ಹೇಳ್ತೀನಿರೋ. ಅಯ್ಯೋ, ಎಂತ ಕೆಲಸ ಆಗೋಯ್ತು? ಅಯ್ಯಪ್ಪ, ಮೋಟು ಏನಾದ್ರು ಮಾಡು. ನೋಡಿದ್ರಾ, ನನ್ನ ಕಾಪಾಡಕ್ಕೆ ನಮ್ಮ ಮೋಟು ಬಂದ್ಬಿಟ್ಟ. ಈಗಲೇ ನೋಡ್ತಾರೆ ಮೋಟು ಏನ್ ಮಾಡ್ತೀನಿ ಅಂತ. ಡೋಂಟ್ ವರಿ ಚಿಕ್ಕಪ್ ಸರ್. ಸದ್ಯ ಉಳ್ಕೊಂಡೆ. ನೀನ್ ಇಲ್ಲಿಗೂ ಬಂದೇನೋ? ಬಬ್ಬರ್ ಕಿಡ್ನಾಪರ್, ಕಡೆಗೂ ನೀ ನನ್ನ ಕೈಗೆ ಸಿಕ್ಕಾಕೊಂಡ್ಬಿಟ್ಟೆ.
ಬಟ್ ಹಿಂಗೇನು ಆಗಿಲ್ಲ ತಾನೆ. ಬಬಲ್ ಗಮ್ ಸರ್ ಹೇಳಿದ್ರು CM ಸರ್ ಕಿಡ್ನಾಪ್ ಆಗೋಗ್ಬಿಟ್ಟಿದ್ದಾರೆ ಅಂತ. ಹಾ ನನ್ಗೇನು ಆಗಿಲ್ಲ ಕಣೋ. CM ಸರ್ ಕೂಡ ಒಳಗಡೆ ಇದ್ದಾರೆ. ಬನ್ನಿ CM ಸರ್, ಈಗ ನಿಮ್ಗೇನು ತೊಂದರೆ ಆಗೋದಿಲ್ಲ. ಥ್ಯಾಂಕ್ ಯು ಮೋಟು. ನನ್ನ ಕಿಡ್ನಾಪರ್ ಇಂದ ಕಾಪಾಡಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಅಯ್ಯಮ್ಮ, ಥ್ಯಾಂಕ್ ಯು ಸೋ ಮಚ್ ಮೋಟು. ನೀನು ಮಂತ್ರಿಗಳನ್ನ ಕಾಪಾಡ್ಬಿಟ್ಟಿ. ಏಯ್ ಬಬ್ಲು, ನೋಡ್ದ್ಯಾ ನೀನು ಇವತ್ತು ಮೋಟು ಬುದ್ಧಿ ಹೇಗೆ ವರ್ಕೌಟ್ ಆಯ್ತು ಅಂತ. ಈಗ ಸರ್ಕಾರಿ ಸೇವೆ ನಿನಗೆ ಕಾದಿದೆ, ರೆಡಿಯಾಗಿರು. ಸಮಯ ಸಿಕ್ಕಾಗ ನಾವು ನಮ್ ತಲೆನ ಸಖತ್ತಾಗಿ ಉಪಯೋಗಿಸ್ತೀವಿ. ನಾವಿಬ್ರು ಸೇರಿದ್ರೆ ಏನ್ ಬೇಕಾದ್ರೂ ಕೆಲಸ ಮಾಡ್ತೀವಿ. ಅವಶ್ಯಕತೆ ಬಂದಾಗ ನಮ್ಮ ಮೋಟು ಏನ್ ಬೇಕಾದ್ರೂ ಮಾಡಕ್ ರೆಡಿ ಆಗಿರ್ತಾನೆ. ಏನಾದ್ರೂ ಮಾಡಪ್ಪ ಪತ್ಲು, ಆದ್ರೆ ಮುಂದಿನ ಸಲ ಐಡಿಯಾ ಮಾತ್ರ ನೀನೇ ಮಾಡಪ್ಪ. ನೀನ್ ಐಡಿಯಾ ಕೊಟ್ರೆ ನಮಗೇನು ಆಗಲ್ಲ ಕಣಪ್ಪ. ಒಟ್ಟು ಏನಾದ್ರೂ ಐಡಿಯಾ ಕೊಟ್ರೆ ನಮ್ಮ ಜೀವನ ಕೂಟೋಗ್ಬಿಡುತ್ತೆ ಕಣಪ್ಪ. Watch India's largest kids library only on Jio Hotstar. Download the app now.